ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಅದು ಮಡಿಕೆಯಾಗುತ್ತದೆ. ಸಗಣಿಗೆ ಸಂಸ್ಕಾರವನ್ನು ಕೊಟ್ಟರೆ ಅದು ವಿಭೂತಿ ಆಗುತ್ತದೆ. ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಒಡವೆಯಾಗುತ್ತದೆ. ಹಾಗೆಯೇ ಮನುಷ್ಯನಿಗೂ ಸಂಸ್ಕಾರವನ್ನು ಕೊಟ್ಟರೆ ಅವನು ಮಹಾದೇವನಾಗುತ್ತಾನೆ. ಸಂಸ್ಕಾರ ಹೇಳಲು ಸನ್ಯಾಸವೇನೂ ಬೇಕಾಗಿಲ್ಲ. ಅನುಭವ ಹೇಳಲು ಪದವಿಗಳೇನೂ ಬೇಕಿಲ್ಲ. ಸೇವೆ ಮಾಡಲು ಅಧಿಕಾರ ಅಂತಸ್ತು ಯಾವುದೂ ಬೇಕಾಗಿಲ್ಲ. ಆದರೆ ಹೇಳುವ ಜ್ಞಾನ, ಮಾಡುವ ಮನಸ್ಸು ಒಂದಿದ್ದರೆ ಸಾಕು, ಸಕಲ ಕಾರ್ಯಗಳು ಸಿದ್ಧಿಗೆ ಬರುತ್ತದೆ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುತ್ತಾರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಅಂಥವರಿಂದ ನೀವು ದೂರ ಇರುವುದೇ ಒಳ್ಳೆಯದು. ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ. ಕರ್ಮ ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ. ಇವು ಎಂತಹ ಅದ್ಭುತ ಸಾಲುಗಳು ನೋಡಿ. ದೃಷ್ಟಿ ಬದಲಿಸಿ ನೋಡಿ, ದೃಶ್ಯವೇ ಬದಲಾಗುತ್ತದೆ. ಹವ್ಯಾಸ ಬದಲಿಸಿ ನೋಡಿ, ಹಣೆ ಬರಹವೇ ಬದಲಾಗುತ್ತದೆ. ವಿಚಾರವನ್ನು ಬದಲಾಯಿಸಿ ನೋಡಿ, ದೇಶವೇ ಬದಲಾಗುತ್ತದೆ. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕನ್ನು ಬದಲಾಯಿಸಿದರೆ ಸಾಕು, ನೀವು ಸೇರುವ ದಡ ಎದುರಾಗುತ್ತದೆ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿಮ್ಮತನವನ್ನು ಅಡವಿಟ್ಟು ಯಾರನ್ನೂ ನೀವು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಅವರನ್ನು ಬಳಸಿಕೊಳ್ಳುತ್ತಾರೆ. ಜೀವನ ಕಲಿಸುವ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆಯನ್ನ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೆಯೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯವೇ ವ್ಯರ್ಥವಾಗುತ್ತದೆ. ಒಳ್ಳೆಯತನ ಎನ್ನುವುದು ಶಾಪವೋ ವರದಾನವೋ ಗೊತ್ತಿಲ್ಲ. ಆದರೆ ಕೊನೆಗೆ ಕೆಟ್ಟವನು ಎಂಬ ಅಪವಾದ ಸಿಗುವುದು ಮಾತ್ರ ಒಳ್ಳೆಯವರಿಗೇನೆ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ. ಕೂಡಿಯಿದ್ದ ದಿನಗಳೆಲ್ಲ ಕಳೆದು ಹೋಗುತ್ತವೆ. ಕೊನೆಗೆ ಮಾತ್ರ ನಿಮ್ಮೊಂದಿಗೆ ಉಳಿದ ಮಧುರ ನೆನಪುಗಳು ಮಾತ್ರ ಉಳಿಯುತ್ತದೆ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ಎಂದಾಗ ಮೂರ್ತಿಯು ಮುಗುಳ್ನಗುತ್ತಾ ನಿಮಗೊಂದು ಸಂದೇಶ ಹೇಳುತ್ತದೆ. ನಾನು ಅಂದು ಉಳಿಪೆಟ್ಟನ್ನು ತಿನ್ನದೇ ಇದ್ದಿದ್ದರೆ ನೀನು ನನಗೆ ಇಂದು ಬಂದು ಕೈ ಮುಗಿಯುತ್ತಿರಲಿಲ್ಲ ಎಂದು. ಸಂತೋಷಗಳಿಂದ ಬರುವ ಅನುಭವಕ್ಕಿಂತ ಕಷ್ಟಗಳಿಂದ ಬರುವ ಅನುಭವ ಹೆಚ್ಚು ಪರಿಪಕ್ವವಾಗಿರುತ್ತದೆ. ಪರ್ವತದಿಂದ ಹರಿಯುವ ನದಿಗೆ ಏನು ತಿಳಿದಿದೆ? ತನ್ನ ಪಯಣ ಎಲ್ಲಿಗೆ ಇಂದು. ಗಿಡದಲ್ಲಿ ಅರಳಿದ ಹೂವಿಗೆ ಏನು ತಿಳಿದಿದೆ? ನನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು. ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ? ತನ್ನ ಚಲನೆ ಯಾವ ದಿಕ್ಕಿಗೆ ಎಂದು. ವೈರಾಗ್ಯ, ದ್ವೇಷ, ಅಸೂಯೆ ಏತಕ್ಕೆ ಮನಸ್ಸಿನಲ್ಲಿ? ಪ್ರತಿದಿನವೂ ಅಚ್ಚರಿ ಕಾದಿರುವ ಈ ಬದುಕಿಗೇನು ತಿಳಿದಿದೆ? ತನ್ನ ಭವಿಷ್ಯ ಎತ್ತ ಕಡೆಗೆ ಸಾಗುವುದು ಎಂದು. ಇದೇ ಬದುಕಿನ ನಿಜವಾದ ವಾಸ್ತವಿಕತೆ. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿತ್ತು, ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ, ನನ್ನೊಳಗಿನ ದಾರವೇ ಅಂತ. ನಮ್ಮ ಬದುಕಿನಲ್ಲೂ ಕೂಡ ಹೀಗೆಯೇ. ನಮ್ಮವರು ಅನಿಸಿಕೊಂಡವರೇ ನಮ್ಮ ಹಿಂದೆ ಕತ್ತಿ ಮಸೆಯುವವರು ಆಗಿರುತ್ತಾರೆ. ಅಂಥವರಿಂದ ಬಹಳ ಎಚ್ಚರವಾಗಿರುವುದು ಬಹಳಾನೇ ಒಳ್ಳೆಯದು. ಭರವಸೆ ಬದುಕಿನಲ್ಲಿ ಇರಬೇಕು. ಭರವಸೆ ಎಂಬುದು ಬದುಕಿನ ಜೀವಜಲವಾಗಿದೆ. ಎಂದಿಗೂ ಅದನ್ನು ಬತ್ತು ಹೋಗಲು ಬಿಡಬೇಡಿ. ಕಲಿಯಬೇಕಿದೆ ನೀವು
ಸೋಲಿನಲ್ಲಿ ಸಹನೆ, ಸಾಧನೆಯಲ್ಲಿ ತಪನೆ, ಕೋಪದಲ್ಲಿ ಧ್ಯಾನ, ಕಲಹದಲ್ಲಿ ಮೌನ, ಸಂಕಟದಲ್ಲಿ ಸ್ಥೈರ್ಯ, ಸಂಕಷ್ಟದಲ್ಲಿ ಧೈರ್ಯ, ಅನ್ಯರಲ್ಲಿ ನಲ್ಮೆ, ಅನ್ಯಾಯದಲ್ಲೂ ತಾಳ್ಮೆ, ಅವಮಾನದಲ್ಲಿ ಶಾಂತತೆ, ವಿಜಯದಲ್ಲಿ ವಿನಮ್ರತೆ, ಬದುಕಿನಲ್ಲಿ ಸಮಚಿತ್ತತೆ. ಇವೆಲ್ಲವನ್ನು ಕಲಿತುಕೊಂಡು ಬಿಡಿ. ಬದುಕು ಆಗ ನಿಮಗೆ ಬಹಳ ಸುಲಭವಾಗುತ್ತದೆ. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ನನ್ನ ಸಮನಾಗಿ ಬೆಳೆದು ನಿಲ್ಲುತ್ತಾನೆಯೋ ಎಂಬ ಕೆಟ್ಟ ಸ್ವಾರ್ಥ ಗುಣದಿಂದ. ಯೋಚಿಸಿದ್ದೆಲ್ಲ ಸತ್ಯವಾಗುವುದಿಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆಯೂ ಇರುವುದಿಲ್ಲ. ಅನುಭವಗಳು ಮಾತ್ರ ಯಾವಾಗಲೂ ಸತ್ಯವಾಗುತ್ತದೆ. ಕನಸುಗಳಿಗಾಗಿ ಹೋರಾಡಿ. ಮುಂದೆ ಆ ಕನಸುಗಳು ನಿಮಗಾಗಿ ಹೋರಾಡುತ್ತವೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಕರ್ಮ ಹೇಳುತ್ತದೆ, ಯಾರನ್ನು ಕೀಳಾಗಿ ನೋಡಬೇಡಿ ಎಂದು. ಯಾರಿಗೆ ಗೊತ್ತು, ನೀವು ಇಂದು ತುಳಿದ ಹಾಳೆಯೇ ನಾಳೆ ಮುಂದೊಂದು ದಿನ ಗಾಳಿಪಟವಾಗಿ ನಿಮ್ಮ ಮೇಲೆಯೇ ಹಾರಬಹುದು ಎಂದು. ಒಂದು ಒಳ್ಳೆ ಮಾತು ಇದು. ವಾದ ಪ್ರತಿವಾದಗಳಿಂದ ಖಂಡಿತವಾಗಿಯೂ ಉತ್ತರ ಸಿಗುವುದಿಲ್ಲ. ನಮ್ಮ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ. ಏಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ. ಮನುಷ್ಯನು ಹಾಳಾಗುವುದು 2 ವಿಷಯಗಳಿಂದ. ಯಾರೋ ಹೇಳಿದ್ದನ್ನ ಕೇಳಿ, ಇನ್ನೊಂದು ಯಾರೋ ಕೇಳಿದ್ದನ್ನ ಇನ್ನೊಬ್ಬರಿಗೆ ಹೇಳಿ. ಒಳ್ಳೆಯ ನಿರ್ಧಾರ ನಿನ್ನನ್ನು ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ಪರರ ಸಾವು ನಮ್ಮ ಪಾಲಿಗೆ ಕಟು ವಿಮರ್ಶಕನಿದ್ದಂತೆ, ರಾಜಿಯಾಗದ ಒಂದು ಜಾಗೃತಿ ಇದ್ದಂತೆ. ನಮ್ಮ ಬಳಿ ಸಾಧ್ಯ ಇಲ್ಲ ಎನ್ನುವುದು ಯಾವುದೂ ಇಲ್ಲ. ಮನಸ್ಸು ಅಂಜುತ್ತದೆ ಅಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ನೀವು ಪಾಠ ಹೇಳಿಕೊಡಬಹುದು. ಸೋತರೆ ನಾವೇ ಪಾಠ ಕಲಿಯಬಹುದು. ಋಣ ಮುಗಿದ ತಕ್ಷಣ ಇಲ್ಲಿಂದ ನಾವೆಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಾಘಾತ ಇದೆಲ್ಲವೂ ಕೇವಲ ಕಾರಣ ನಿಮಿತ್ತ ಮಾತ್ರವಾಗಿರುತ್ತದೆ. ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಧೈರ್ಯವೇ ಹೊರತು ಅದೃಷ್ಟವಲ್ಲ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ. ವೀಕ್ಷಕರೇ, ಈ ಅದ್ಭುತವಾದಂತಹ ಸಂದೇಶಗಳು ನಿಮ್ಮ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಭಗವಂತ ಕೃಷ್ಣ ಪರಮಾತ್ಮನ ಈ ನುಡಿಗಳು ನಿಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಲಿ. ನೀವು ಏನನ್ನಾದರೂ ಸಾಧಿಸುವಂತಹ ಛಲ ಕೊಡಲಿ ಎಂದು ಬೇಡಿಕೊಳ್ಳುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳಿಯಲು ನಮ್ಮ ನಮ್ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.